ನಮ್ಮ ಸದಸ್ಯನಾಗ ಹೃದಯಪೂರ್ವಕವಾಗಿ ನಮಸ್ಕರಿಸುತ್ತೇನೆ. ಯಾಕಂದ್ರೆ ಎಷ್ಟೋ ದಿನ ನಮ್ಮ ಹುಡುಗ ಕೂಡಿದ್ರು, ನಮ್ಮ ಹುಡುಗ ಕಾಲ ಕಳೆದರು. ಯಾಕಂದ್ರೆ ಅವ್ರದ್ದು ನಾಯಿ ಅನ್ನೋದು ಬಹಳ ಫೇಮಸ್ ಆಗೈತಿ, ಎಲ್ಲ ಆಗೈತಿ, ಅಲ್ಲೇ ಬೇರೆ ಇಲ್ಲೇ ಬೇರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ ಖುಷಿ ಆಯ್ತು. ನಿಮ್ ನಾಯಿ ಬಗ್ಗೆ ಭಾಳ ಹೇಳ್ತಾರೆ, ನಾಯಿ ನೋಡಿದ್ರೆ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ವೇದಿಕೆ ಕಾರ್ಯಕ್ರಮದ ಶ್ರೀ ಡಿ ಕೃಷ್ಣ ಸರ್ ನೀವೇ ನೆನೆಸ್ಕೊಳ್ಬೇಕು. ಜೋರಾಗಿ ಒಂದು ಚಪ್ಪಾಳೆ, ನಮ್ಮ ಮಾಳು ಅವರಿಗಾಗಿ ಜೋರಾಗಿ ಒಂದು ಚಪ್ಪಾಳೆ ತಟ್ಟಿ. ಮೊದಲನೇ ಬಾರಿಗೆ ವೇದಿಕೆ ಬಂದಿದ್ದಾರೆ. ಶ್ರೀಯುತ ಡಿ ಕೃಷ್ಣ ಅವರು ಆಯೋಜಿಸುವ ಕಾರ್ಯಕ್ರಮಕ್ಕೆ ಕರ್ನಾಟಕದ ಬಹುತೇಕ ಎಲ್ಲ ಕಲಾವಿದರು ಬಂದು ಹೋಗಿದ್ದಾರೆ ವೇದಿಕೆ ಮೇಲೆ. ಈ ವೇದಿಕೆಯ ಒಂದು ವಿಶೇಷ ಶಕ್ತಿ ಇದೆ, ಇಲ್ಲಿ ಬಂದವರಿಗೆಲ್ಲ ಒಳ್ಳೆಯದಾಗುತ್ತೆ. ಹಾಗಾಗಿ ಮಾಳು ಅವರಿಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಒಂದು ನಿಮಿಷ ಮಕ್ಕಳ ಕೆಳಗಡೆ ಇರಿ, ಆಮೇಲೆ ಬರ್ತಾರೆ. ಒಂದು ನಿಮಿಷ ಕೆಳಗಡೆ ನಿಲ್ಲಿಸಿ ಸರ್, ಕೆಳಗೆ ಕಳಿಸಿ. ಅವ್ರು ಸನ್ಮಾನವನ್ನು ಮಾಡ್ತಾರೆ. ದಯಮಾಡಿ ಮಕ್ಕಳನ್ನ ಕೆಳಗೆ ಕಳಿಸಿ. ಮಾಳೂರವರಿಗೆ ಕಾವೇರಿ ಕ್ರಮದ ಹಿತರಕ್ಷಣಾ ಸಮಿತಿಯ ಪರವಾಗಿ ಶ್ರೀಯುತ ಎಚ್ ರವೀಂದ್ರ ಅವರ ಅಮೃತ ಹಸ್ತದಿಂದ ಶಾಲನ್ನು ಹೊದಿಸಿ, ಸಾಂಪ್ರದಾಯಿಕ ಮೈಸೂರು ಪೇಟ ತೊಡಿಸಿ, ಹಾರುಬೊಂಬಿಗೆ ಅವರಿಗೆ ನೆನಪಿನ ಕಾಣಿಕೆ ಅದು ಫಲಕಮಲ ಕೊಡಿಸರು ಅವರು ಸಾಂಪ್ರದಾಯಿಕ ಮೈಸೂರು ಪೇಟ. ಧನ್ಯವಾದಗಳು. ನಿಮ್ಮ ಜೊತೆಗಾರನ್ನು ಪತ್ತೆ ಇಟ್ಕೊಳ್ಬೇಕಾಗಿತ್ತು. ಈಗ ಜೋರಾಗಿ ಚಪ್ಪಾಳೆ ಕಟ್ಟಿ ಕಡಮಾಂಸ ಸತೀಶ್ ಅವರಿಗೆ ಧನ್ಯವಾದಗಳು. ಸತೀಶ್ ಅವರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಅಲ್ಲಿ ಜಗಳಿಂದ ನೋಡ್ರ ಒಂದು ಈ ಇನ್ನತಕ್ಕ ಒಂದು 10 ಜಗಳಾಗ್ಯಾವಂದ್ರೆ ಅದ್ರಾಗ ಒಂದು 2-3 ಅಷ್ಟಕ್ಕರಷ್ಟು ಅಂತೂ ಉಳ್ಕೋದೆಲ್ಲ ಫೇಕ್ ಜಗಳ. ಎಲ್ಲ ಅವ್ರ ಕಂಟೆಂಟ್ಗೋಸ್ಕರ, ಅವ್ರ ಕಾಣಿಸ್ಕೋದಕ್ಕೋಸ್ಕರ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು, ಅವ್ರ ಕಾಣಿಸ್ಕೋದಕ್ಕೋಸ್ಕರ, ನಾನು ಜಗಳಾಡ್ತನು ಅಂತನೂ ತೋರಿಸ್ಕೋಗೋಸ್ಕರ ಮಾಡ್ಯಾರಂತ ನನ್ನ ಅನಿಸಿಕೆ. ಅಲ್ಲಿ ಯಾವುದೋ ಒಂದು ಸ್ಪಷ್ಟನೆ ಇಲ್ಲದ್ರಿಗೆಲ್ಲ ಜಗಳದಾಗ ಅವ್ರಿಗೆ ಕೇಳ್ರೆ, ಅವ್ರಿಗೆ ಪ್ರಶ್ನೆ ಕೇಳ್ರೆ ಯಾಕೆ ಜಗಳ ಅಂತ ಅವ್ರಿಗೆ ತಲೆ ಉತ್ತರ ಇದ್ರಿಗೆಲ್ಲ. ಮತ್ತು ಈಗ 24 hours ಲೈವ್ ಇದ್ದಾಗ ನಾ ಕಾಣಿಸ್ಕೊಲಿಲ್ಲ ಅನ್ನೋದು ತಪ್ಪಾಕೈತಿ. ನಾ ಜನಕ್ಕೆ ಎಷ್ಟು ಕಾಣಿಸ್ಕೋಬೇಕಂತ ಕಾಣಿಸ್ಕೊಂಡಿನು, ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಿದನು. ಇವ್ರಿಗೋಸ್ಕರ ನಾ ಚೇಂಜ್ ಆಗೋದಾಗಲಿ, ಮಾತಾಡೋದಾಗಲಿ, ಅವಶ್ಯಕತೆ ಇದ್ದಲ್ಲಿ ಮಾತಾಡಿದನು, ಅವಶ್ಯಕತೆ ಇಲ್ದಲ್ಲಿ ಮಾತಾಡಿಲ್ಲ. ಅದು ನನಗೆ ಬೇಕಾದದು ತೊಗೊಂಡನು, ಬೇಡ ಅದು ಬಿಟ್ಟುದನು. ಇವ್ರು ಹೇಳೋದು ಮಾತಂತಿ, ಕಂಟೆಂಟ್ಸ್ ಕೊಂಡು ಹೇಳೋದು ಮಾತಂತಿನ ಒಂದಿಟ್ಟು ತೊಗೊಳಂಗಿಲ್ಲ, ಅದನ್ನು ತೊಗೋದು ಇಲ್ಲ. ನನಗೆ ಜನಕ್ಕೆ ಎಷ್ಟು ಬೇಕಷ್ಟು ನಾ ಕೊಟ್ಟದನು. ನನ್ನ ವ್ಯಕ್ತಿತ್ವನ ಬಿಟ್ಟು ಕೊಟ್ಟಿಲ್ಲ. ನನ್ನ ವ್ಯಕ್ತಿತ್ವ ಎಷ್ಟೈತೆ ಅಷ್ಟು ಮಾತಾಡಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ನಾ ಒರಟ, ಸ್ವಲ್ಪ ನಾ ಹುಂಬ, ಸ್ವಲ್ಪ ಭಾಷೆತ್ರೊಳಗೆ ಸ್ವಲ್ಪ ನಾ ಅಸಿಲ್ ಭಾಷೆಗಳು. ನಾವು ನಮ್ಮ ಉತ್ತರ ಕರ್ನಾಟಕ ಭಾಷೆ ಹಂಗಂದ್ರೆ ಕುಂಡ ಅಂದ್ರೆ ಬೇಗಳ, ಒಂದು ಹೋಗಂದ್ರೆ ಬೇಗಳ, ಬಾ ನಾಕೊಂದು ಬೇಗಳ, ಊಟ ಮಾಡನಾಕೊಂದು ಬೇಗಳ, ಪ್ರತಿಯೊಂದಕ್ಕೂ ಮಾತಿಗೊಂದು ಬೇಗದಿಂದ ನಮ್ಮ ಫ್ರೆಂಡ್ಸ್ ಒಂದಲ್ಲಿ ಆಯ್ತು. ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಓಕೆ, ಏನಯ್ಯ ಒಂದು ನಿಮಿಷ ನಾನು ಪೆದ್ದ ಗಿಲ್ಲಿ ನಿನ್ನ ಕೆಲಸ ನೀ ಮಾಡಬೇಕಾಕತಿ. ಯಾಕಂದ್ರೆ ಇಲ್ಲಿ ನಿನ್ನದು ಕ್ಯಾಪ್ಟನ್ಸಿ ನಿನಗೆ ಬಂದಾಗ ನಾವು ಮಾಡಂದ ತಕ್ಷಣ ನಾವು ಮಾಡ್ಬೇಕು. ಈಗ ನಮ್ದು ಬಂದಂತಂದ್ರೆ ನೀವು ಮಾಡ್ಬೇಕು. ಆ ಟೈಮ್ದಾಗ ನಾವು ಒಂದು ಉತ್ತಮ ಕೊಟ್ಟಿನಿ. ಅವನ ಯಾಕೆ ಉತ್ತಮ ಕೊಟ್ಟಿನಪ್ಪ ಅಂದ್ರೆ, ಎಲ್ಲರೂ ಹೇಳಿದಕ್ಕಿಂತನೂ ನಾ ಅವ್ರೆಲ್ಲರೂ 10 ಸಲ ಹೇಳಿದಕ್ಕೆ ನಾ ಒಂದು 3 ಸಲ ಹೇಳಿದಕ್ಕೆ ಮಾಡಿದಕ್ಕೆ ಒಂದು ಉತ್ತಮ ಕೊಟ್ಟಿನಿ. ನನಗೆ ಮೆಚ್ಚುಗೆ ಆಯಿತು. ಹೌದಪ್ಪ, ನಾ ಎಲ್ಲರಿಗೂ ರೆಸ್ಪೆಕ್ಟ್, ನನಗೊಂದು ರೆಸ್ಪೆಕ್ಟ್ ಕೊಟ್ಟ ಮಾಡಿದ ಕೆಲಸ ಅಂತ ರೆಸ್ಪೆಕ್ಟ್ ಇತ್ತು, ಕೆಲಸ ಮಾಡಿದ, ಅದಕ್ಕೆ ಉತ್ತಮ ಅಂತ ಕೊಟ್ಟಿನಿ. ಥ್ಯಾಂಕ್ಸ್, ಲವ್ ಯು. ಫಸ್ಟ್ ಇದ್ರೂ ಕೆಲಸನೂ ಮಾಡ್ಕೋತ ಬರಲಿಲ್ಲ ಗಿಲ್ಲಿ. ಈ ಕ್ಯಾಪ್ಟನ್ಸಿ ಆದಾಗೂ ಮತ್ತಿನ ಕೆಲಸನೂ ಮಾಡೋದಿಲ್ಲ ಇವ ಅಂತ ಹೇಳಿಸಿಂದ ಅದನ್ನ ಒಂದು ಸ್ವಲ್ಪ ಅಲ್ಲಿ ನಾನು ರಕ್ಷಿತಾ ಮತ್ತು ರಘು ಸರ್ ಇದ್ದಾಗ ಹಂಗೆ ಕಿಚನ್ದಾಗಿದ್ದಾಗ ಸ್ವಲ್ಪ ಚರ್ಚೆ ನಡೀತು. ಅದೊಂದು ಥರ ಖುಷಿನೂ ಪಟ್ಟು ನಕ್ಕು ಅಲ್ಲಿ.
ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗಿಲ್ಲಿ ಅವ್ರಿಗೆ ಅಭಿಮಾನ ಗೊತ್ತು, ನನ್ನ ಅಭಿಮಾನನೂ ಜಾಸ್ತಿ ಐತ್ರಿ. ನನಗೆ ಐತ್ರಿ ಅಭಿಮಾನಿಗಳು. ಈಗ ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾ ನೋಡ್ತಾನಂದ್ರೆ ಈಗ ಅವ್ನ ಫೋಟೋ ಪಕ್ಕ ನನ್ನ ಫೋಟೋ ಇರ್ತೈತಿ, ನನ್ನ ಫೋಟೋ ಪಕ್ಕ ಅವ್ನ ಪಕ್ಕ ಇರ್ತೈತಿ. ಮಾಳುನ ಅಥವಾ ಗಿಲ್ಲಿನ ಹಿಂಗಿರ್ತೈತಿ. ಅದೊಂದು ನೋಡಿದಾಗ ಒಂದು ಖುಷಿ ಆಯಿತು. ಫ್ಲಾಶ್ ಬ್ಯಾಕ್. ಮನೆಯವ್ರು ಅನ್ನೋಕಿತ್ತು ನನ್ನ ಉತ್ತರ ಕರ್ನಾಟಕನ ಹಾಳಾಕತೈತಿ ಅನ್ಕೋತಾನ್ರಿ. ನನ್ನ ಪ್ರೀಸೋ ಹೃದಯಗಳು ಎಲ್ಲ ಹಾಳಾಕತ್ತಾವ್ರಿ. ಎಷ್ಟೋ ಜನ ನನಗೆ ಹರಕಿ ಹೊತ್ತು ಇನ್ನಾದ್ರು ಅಲ್ಲಿ ನಿನ್ ನೋಡ್ಬೇಕಾದ್ರೆ ಎಷ್ಟೋ ದೇವ್ರಿಗೆ ಪೂಜೆ ಮಾಡಿಸ್ಯಾರು, ಹರಕಿ ಹೊತ್ತಾರು. ಎಷ್ಟೋ ಜನ ನನ್ನ ಸಲುವಾಗಿ ಕಣ್ಣೀರ್ ಹಾಕ್ಯಾರು. ಎಷ್ಟೋ ಜನ ಅದು ಏನು ನಾನು ನೋಡ್ಬಾರ್ದು ಅನ್ಕೊಂಡಿನಿ, ಎಲ್ಲ ನೋಡಿನ್ರಿ. ಅದನ್ನ ನೋಡ್ತಾನಂದ್ರೆ ನನಗೆ ಏನ್ ಕಡಿಮೆ ಐತಿನ, ಯಾಕೆ ಹೊರಗೆ ಬನ್ನಿ, ನನಗೆ ಅದನ್ನ ನನಗೆ ಇನ್ನಾದ್ರೂ ನನಗೆ ತಿಳಿವಲ್ತು. End of flashback. ಅಂದ್ರೆ ಗಿಲ್ಲಿ ಅವರು ಎಲ್ಲದನ್ನು ಕೊಟ್ಟಿಲ್ಲ ಬಿಗ್ ಬಾಸ್ ಮನೆಗೆ? ಏನು ಕೊಟ್ಟಿಲ್ಲ ಎಲ್ಲ. ಅಂದ್ರೆ ಟಾಸ್ಕ್ ಅಂತ ಕೊಟ್ಟಿಲ್ಲ. ಅವ್ರು ನಗಿಸೋದು ಬಿಟ್ರೆ ಅದೊಂದು ಬಿಟ್ರೆ ಬೇರೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ಹೆಂಗಿರ್ಬೇಕು, ಏನಿರಬೇಕು, ಇಲ್ಲಿ ಏನು ಮಾಡ್ರಿ ಏನಕ್ಕೈತೆ ಅನ್ನೋದು ಅವ್ರು ಇನ್ನೂ ನನಗೆ ಕೊಟ್ಟಿಲ್ಲ. ನನಗಂತ ಅವರು ವಿನ್ ಆದ್ರೂ ಅವ್ರು ಟಾಸ್ಕ್ ಅಂತ ಆಡಿ ಗೆದ್ದು ವಿನ್ ಆಗಕ್ಕಂತ ಸಾಧ್ಯ ಇಲ್ಲ. ನಾನು ಇನ್ನಾದರೂ ಹೇಳ್ತೀನಿ, ಅವ್ರು ಆದ್ರೆ ವಿನ್ ಆದರೆ ಏನೋ ಒಂದು ಕಾಮಿಡಿ ಜನರನ್ನ ನಲಿಸ್ಕೊಂತ ಆಗಿರ್ಬೋದು. ಬಿಗ್ ಬಾಸ್ ಮನ್ಯಾಗ ಏನು ಕೊಡ್ಬೇಕಲ್ಲ ಅದನ್ನೆಲ್ಲ ಕೊಟ್ಟಿಲ್ಲ. ಅವರೆಲ್ಲ ಕೊಟ್ಟರೆ ವಿನ್ ಆಗ್ಬೋದು. ಅವ್ರಿಗೆ ಇನ್ನಾದರೂ ಎಲ್ಲ ಕೊಡೋಕೆ ಸಾಧ್ಯ ಇಲ್ಲ, ಕೊಡೋಕೆ ಆಗೋದಿಲ್ಲ ಅಂತ ನಾನು ಅನ್ಕೋತೀನಿ. ನಾ ಇದ್ದ ಪ್ರಕಾರ, ಅವ್ರು ನೋಡಿದ ಪ್ರಕಾರ, ನಾನು ಮುಂದೆ ಟಾಸ್ಕ್ ಆಡಿದ ಪ್ರಕಾರ ಅವ್ರನ್ನ ಯಾವ ರೀತಿ ಯೂಸ್ ಮಾಡ್ಕೊಂಡಾರ, ಅವ್ರು ಒಂದು ಪ್ರತಿಯೊಂದು ಟಾಸ್ಕ್ ಆಗಲಿ ಒಂದು ಚಟುವಟಿಕೆ ಆಗಲಿ ಅದನ್ನು ಕಾಮಿಡಿ ರೂಪವಾಗಿ ಇಟ್ಕೊಂಡಾರ ನೋಡಿದಾರ ಹೊರತಾಗಿ ಸೀರಿಯಸ್ನೆಸ್ ಆಗಿ ಅದ್ರ ಮೇಲೆ ಎಫರ್ಟ್ ಹಾಕಿ ಆಡೇ ತೋರಿಸ್ಬೇಕು ಅನ್ನೋದು ಅವ್ರ ತಲೆ ನನಗೆ ಕಾಣಿಸ್ಲಿಲ್ಲ. ಅಲ್ಲೋಣ, ನೀವು ಹೇಳಿದ್ರಿ ನನ್ನ ಪ್ರಕಾರ ನಾನೇ ಬಿಗ್ ಬಾಸ್ ವಿನ್ ಆಗಬೇಕಾಗಿತ್ತು, ಬೇರೆ ಯಾರು ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಈಗ ವೋಟಿಂಗ್ ನಿಮ್ಗಿಂತ ಜಾಸ್ತಿ ಯಾರಿಗಾದ್ರೂ ಬಂದಿರುತ್ತೆ ಮೇ ಬಿ. ಈಗ ಗಿಲ್ಲಿ ಕ್ರೇಜ್ ತುಂಬಾನೇ ಇದೆ. ಸೊ ಅವರು ವಿನ್ ಆಗೋ ಅವ್ರಿಗೂ ಒಂದು ಚಾನ್ಸ್ ಇರುತ್ತೆ ಅಲ್ವಾ ಅಂತ? ಇರುತ್ತೆ ಮೇಡಮ್. ನನ್ನ ಪ್ರಕಾರ ವಿನ್ ಆಗಬೇಕಾಗಿದ್ದು ನಾನೇ ಅಲ್ಲಿ. ನನ್ನ ಉತ್ತರ ಕರ್ನಾಟಕನ ಹಾಳಾಕತೈತಿ ಅನ್ಕೋತಾನ್ರಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ನನ್ನ ಪ್ರೀಸೋ ಹೃದಯಗಳು ಎಲ್ಲ ಹಾಳಾಕತ್ತಾವ್ರಿ. ಎಷ್ಟು ವಿನ್ ಅಕ್ಕ ಅನ್ನೋಕ್ಕಿಂತನೂ ನನಗಂತ ಇಲ್ಲ. ಅಲ್ಲಿ ನನಗೆ ಯಾರು ವಿನ್ ಆದ್ರೂ ನನಗೆ ಸರಿ ಇಲ್ಲ ಅನ್ಸುತ್ತೆ. ನನ್ನ ವ್ಯಕ್ತಿತ್ವ ಪ್ರಕಾರ ನಮಗೆಲ್ಲ ಗೊತ್ತಾಗೋಯ್ತು. ಫಾರ್ ಎಕ್ಸಾಂಪಲ್ ಈಗ ರಘು ಸರ ಯಾಕಂತ ಕೇಳಿದ್ರೆ, ಅವ್ರು ರಘು ಸರು ಎಷ್ಟೋ ಸಾರಿ ವಾರ್ನಿಂಗ್ ಮಾಡ್ಯಾರು, ಎಷ್ಟೋ ಸರ ಅದನ್ನು ನೆಗೆಟಿವ್ನು ತೊಗೊಂಡ್ರು, ಪಾಸಿಟಿವ್ನು ತೊಗೊಂಡಾರು. ಈಗ ಎಷ್ಟೋ ಸರ ರಘು ಸರ್ ಏನಂತ ವಾರ್ನಿಂಗ್ ಮಾಡ್ಯಾರಂದ್ರೆ, ಇಲ್ಲಿ ಮಾಡೋ ಅಷ್ಟೇ ಕಾಮಿಡಿ ಮಾಡು, ನನಗೆ ಆಗಲ್ದ ನೀ ಮಾಡಕ್ಕೆ ಹೋಗ್ಬೇಡ ಅಂತ ಎಷ್ಟೋ ಸರ ವಾರ್ನಿಂಗ್ ಮಾಡಿರು. ಅದನ್ನು ನನಗೇನು ಅನಿಸ್ತು, ಅವ್ರನ್ನ ಬಿಟ್ಟರೆ ಗತಿನೇ ಇಲ್ಲ. ಯಾಕಂದ್ರೆ ಬೇರೆದವ್ರ ಜೋಡಿ ಕಾಮಿಡಿ ಮಾಡೋಕೆ ಅವ್ರಿಗೆ ಆಗೋದಿಲ್ಲ, ಅವ್ರ ಜೋಡಿ ಕಾಮಿಡಿನೂ ಹುಟ್ಟೋದಿಲ್ಲ ನನಗನಿಸ್ತು. ನಿನ್ನದು ಕಾಮುಕ ದೃಷ್ಟಿ, ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ ತಮ್ಮ. ಇವ್ರದ್ದೇನೋ ಕಾಮಿಡಿ ಮಾಡಬೇಕಾಗಿತ್ತು, ಬೇಕಾದ್ರೆ ಏನೋ ಒಂದು ನಮ್ಮ ಟ್ಯಾಲೆಂಟ್ ತೋರಿಸ್ಬೇಕಾಗಿತ್ತು ಅಂದ್ರೆ ಇವ್ರು ನಿಜವಾದ ಕಾಮಿಡಿ ಮಾಡ್ಬೇಕಾಗಿದ್ರೆ ಇವ್ರು ಸ್ವಂತ ತಲೆ ಓಡಿಸಿ ಅವ್ರು ಅಷ್ಟೇ ಮಾಡಬೇಕು. ಅದನ್ನು ನೋಡಿ ಜನ ನಕ್ಕಿರಬೇಕು, ನಾವು ನಕ್ಕಿರಬೇಕು, ಅದಕ್ಕೊಂದು ಖುಷಿ ಪಡ್ತಾನು. ಇನ್ನೊಬ್ರನ್ನ ಕಾಲು ಎಳೆದ ಅವ್ರನ್ನ ಕೀಳು ಮಾಡಿ ಅವ್ರನ್ನ ತಳಗ ಮಾಡಿ ನಗಿಸೋದು ಅದು ಕಾಮಿಡಿ ಅಲ್ಲ. ಇವರು ಕಂಟೆಂಟ್ಗೋಸ್ಕರ ಮಾಡತ್ತಾರು, ಇವರು ಮುಂದೆ ಪೋಟ್ರೆ ಆಗೋ ಸಲುವಾಗಿ ಮಾಡತ್ತಾರಂತ ನನಗೆ ಅನಿಸ್ತಲ್ಲ. ನಮ್ಮನ್ನ ಇದು ನಿನ್ನ ಕಿವಿಲಿ ಇರ್ಬೇಕು, ಇದ್ರೆ ಅವ್ ನಮ್ಮ ನೆಮ್ಮದಿ ಆಗಿರ್ಬೇಕು. ಇಲ್ಲಾದ್ರೆ ನಿನ್ನ ಅಕ್ಕನ್ ಮೆರಿ ಅದೆಷ್ಟು ದಿನ ಮೆರಿತೀಯ ಮೆರಿ, ನಿನ್ನ ಅಕ್ಕನ್ ಇನ್ ಮೇಲೆ ನಾನು ಮಾಡ್ತೀನಿ. ಈಗ ಬೇರೆಯವರು ಕಾಮಿಡಿ ಮಾಡಿದ್ರೆ ಗಿಲ್ಲಿ ನಟ ಅವರು ಅದನ್ನ ಸ್ವೀಕಾರ ಮಾಡ್ತಾರ, ಒಪ್ಪುತ್ತಾರ? ಒಟ್ಟು ಒಪ್ಪುಲ್ರಿ. ಅದಕ್ಕೆ ಅಪೋಸಿಟ್ ಇರ್ತೈತಿ. ನೀವೇ ಒಂದ್ಸಲ ಹಾಡು ಹೇಳಿದ್ರಿ, ಅದನ್ನ ಅವ್ರು ಹರ್ಟ್ ಆಯ್ತು ಅಂತ ಹೇಳಿದ್ರು. ಫಾರ್ ಎಕ್ಸಾಂಪಲ್ ಅದ ರೀ, ಫಾರ್ ಎಕ್ಸಾಂಪಲ್ ಅದ ಅವ್ರು ಮಾಡ್ರೆ ಎಲ್ಲರಿಗೂ ಅವ್ರು ಮಾಡ್ರೆ ಸರಿ, ನಾವು ಮಾಡಿದ ತಪ್ಪ ಹಂಗಿರ್ಬಾರ್ದ್ರಿ. ನಾವು ಮಾಡಿದ್ ಅವ್ರು ಮಾಡಿದ್ ನಾವು ತಗೋತಂದ್ರೆ ನಾವು ಮಾಡಿದ್ದು ಅವ್ರು ತಗೋಬೇಕು. ಈಗ ಅವ್ರು ನಡ್ಬರಕ್ಕೆ ಒಂದು ಏನಾರ ಮಾತಾಡಿದಂದ್ರೆ, ಅವ್ರು ಮಾತಾಡಿರಂದ್ರೆ, ಗಿಲ್ಲಿ ಮಾತಾಡಿದಂದ್ರೆ ಅದಕ್ಕೆ ನಾವು ಏನಾರ ಮಾತಾಡ್ಬೇಕಾದ್ರೆ ಅವ್ರನ್ನ ಭಾಳ ಚೀಪಾಗಿ ಅವ್ರದ್ದು ಒಂದು ಏನಾರ ಒಂದು ಕ್ಯಾರೆಕ್ಟರ್ಲೆಸ್ ತೊಗೊಂಡು ಅಲ್ಲಿ ಚೀಪ್ ಮಾಡೋದು, ಅದನ್ನ ಕಾಲು ಹಿಡಿದ ಅದನ್ನ ಕಾಮಿಡಿ ಮಾಡಿ ಮುಂದುವರಿಸ್ತಾನೆ ಅಷ್ಟೇ. ಈ ಪ್ರಪಂಚದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳು ಅನ್ಸ್ಕೊಂಡಿರ್ತಾರಲ್ಲ, ಅವರಲ್ಲೂ ಮಹಾನ್ ಕಷ್ಟ ಲೋಪಗಳು ಇರ್ತಾರೆ. ಆದ್ರೆ ಈ ಪ್ರಪಂಚಕ್ಕೆ ಗೊತ್ತೇ ಆಗಲ್ಲ. ಅದೇ ತರ ತುಂಬಾ ಕೆಟ್ಟವರು ಅನ್ಸ್ಕೊಂಡಿರೋರ್ಗು ಒಳ್ಳೆ ಮನ್ಸಿರುತ್ತೆ, ಅದು ಈ ಪ್ರಪಂಚಕ್ಕೆ ಗೊತ್ತಾಗಲ್ಲ. ನಾಟಕ ಆಡೋ ನನ್ನ ಮಕ್ಕಳ ತಾನೇ ಒಳ್ಳೆಯವರು ಅನ್ಸ್ಕೊಳ್ಳೋದು. ನಿಯತ್ತಾಗಿ ಫ್ರಾಂಕ್ ಆಗಿರೋರ್ನ ಕೆಟ್ಟವರು ಅನ್ನೋದು ಈ ಪ್ರಪಂಚ. ಕರೆಕ್ಟ್ ಅಪ್ಪ. ಟಾಪ್ 5 ಅಲ್ಲಿ ಯಾರು ಏನು ನಂಗೆ ಅನ್ನಕ್ಕೆ ಬರತ್ತೀರಿ, ನಾನೇ ಇರ್ತೀನಿ ಅನಿಸ್ತೈತಿ. ನನಗೆ ಯಾರು ಹೇಳಕ್ ಮನಸ್ಸಿಲ್ರಿ. ನನಗೆ ಹೆಂಗೆ ಹೇಳ್ರಿ, ಇವತ್ತು ನಾಳೆ ಹೊರಗೆ ಬಂದನಂದ್ರೆ
ಈಗ ನಾಳೆ ರಘು ಸರ ಮತ್ತು ಧನುಷ್ ಹೊರಗೆ ಬರೋದಿಲ್ಲ ಏನು ಗ್ಯಾರಂಟಿ ಐತಿ? ಅವ್ರನ್ನ ಹೆಣ್ಮಕ್ಳು ಅರ್ಥ ಇರೋದ್ರೊಳಗ್ರಿ ಅವ್ರು ವೋಟಿಂಗ್ ಬೀಳ್ಬೇಕಂದ್ರ ಅಂದ್ರೆ ಟಾಪ್ 5 ಇಂಥವ್ರು ಇರ್ತಾರೆ ಅನ್ನೋದು ನಿಮ್ಗೆ ಏನು ಐಡಿಯಾನೇ ಇಲ್ರಿ ನನಗ. ಎಲ್ಲಾರು ಕೂಡ ಚಲೋ ಆಡತ್ತಿದ್ದು, ಅದ್ರಾಗೂ ನಾ ಇನ್ನು ಎಲ್ಲರಿಗಿಂತ ಹೆವಿ ಆಡಬೇಕು, ನಂದು ಏನು ಉತ್ತರ ಕನ್ನಡದ ಗತ್ ಏನಂತ ತೋರಿಸ್ಕೊಡ್ಬೇಕು ಅನ್ನೋದ್ರಾಗ ಹೊರಗೆ ಬಂದಿದ್ದೊಂದು ಬೇಜಾರೈತಿ. ಯಾಕೆ ಬಂದಿ ನೋಡೋದು ನನಗೆ ಇನ್ನೊಂದು ಪ್ರಶ್ನೆ ಐತಿ. ಅಯ್ಯೋ ಮಂಕೆ, ಇದುವರೆಗೂ ಮಾಡಬಾರ್ದು ಗಬ್ಬು ಕೆಲಸ ಎಲ್ಲ ಮಾಡಿಬಿಟ್ಟು ಈಗ ನಾನು ಸತ್ಯ ಹರಿಶ್ಚಂದ್ರ ಅಂದ್ರೆ ಯಾವನಾದ್ರು ನಂಬ್ತಾನೆ? ನಿಮ್ ಪ್ರಕಾರ ಕಪ್ ಗೆಲ್ಲೋದು ಯಾರು ಅಂತ? ಯಾರು ಇಲ್ರಿ ಇಲ್ಲಿ ನನಗೆ ಅನ್ಸೋ ಮಟ್ಟಿಗೆ. ಎಲ್ಲರೂ ಒಂಥರ ಚಲೋದಾರ ಆಡೋರು ಚಲೋದಾರು. ಕೆಲವೊಂದಿಷ್ಟು ಮಂದಿ ಉಳ್ಕಾದಾರಂತಿ ಅಲ್ಲಿ, ಅದಕ್ಕೂ ಜಮಾನೆ ಇಲ್ಲ. ಅವ್ರು ಅದಕ್ಕೆ ಅದಾರೋ ಹೆಂಗ್ ಅದಾರೋ ಏನಕ್ಕೆ ಅದಾರೋ ಎದ್ರ ಸಲುವಾಗಿ ಅದಾರೋ ಅನ್ನೋದು ಗೊತ್ತಿಲ್ಲ ನನಗೆ. ಅದು ಪ್ರಶ್ನೆ ಕಾಡ್ತೈತಿ. ಅವ್ರು ಹೆಂಗ್ ಉಳಿಸ್ಕೊಂಡಾರೋ, ಜನರೇ ಹೆಂಗ್ ಉಳಿಸೈತಿ ಅದು ಪ್ರಶ್ನೆ ಐತಿ. ಅದ ಹೊರಗೆ ಬಂದ್ಕೊಳ್ಳಿ ನೋಡಿ ಇಲ್ಲಿ ಕಮೆಂಟ್ಗಳು, ಪ್ರತಿಯೊಂದು ಕಮೆಂಟ್ಗಳು ನೋಡಿ ಯಾರ್ಯಾರು ಹೆಂಗ್ ಬರ್ತಾವ ಅನ್ನೋದ. ಅಲ್ಲಿ ನಾವು ಊಹೆ ಮಾಡ್ಕೊಂಡಿದ್ದ ನನಗೆ ಇಲ್ಲಿ ಜನ ನಾನು ಅಲ್ಲಿ ಏನ್ ಅನ್ಕೊಂಡಿನಿ ಅದನ್ನ ಕಮೆಂಟ್ ನೋಡಿನಿ, ಅದು ನನಗೆ ಖುಷಿ ಐತಿ. ನಾನು ಯಾರು? ಚಪ್ಪಡಿ ಚಪ್ಪಡಿ. ಈ ಚಪ್ಪಡಿ ಯಾವತ್ತು ವೀಕ್ ಆಗ್ಬಾರ್ದು, ವೀಕ್ ಆಗ್ಬಾರ್ದು, 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 ಆಗ್ಬಾರ್ದು. ಸರ್ ಇನ್ನೊಂದು, ಈಗ ಗಿಲ್ಲಿ ಗೆಲ್ಲಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಾಮೀಜಿ ಅವರು ಹೇಳಿದ್ದಾರೆ ಸರ್. ಸ್ವಾಮೀಜಿಗಿಂತ ಮುಂಚೆ ನಾನು ಹೇಳಿದ್ದೀನಿ ಸರ್. ನಾನು ಬರ್ತಿದ್ದಂಗೆ ಮುಂಚೆ ನಾನು ಫಸ್ಟ್ ಹೇಳಿರೋದು ಸರ್. ಸ್ವಾಮೀಜಿ ಈಗ ಹೇಳಿರೋದು ಸರ್. ಮುಚ್ಚಪೇಟೆ ಯಾಕಣ್ಣ? ಮುಚ್ಚಬೇಕಪೇಟೆ ಇನ್ನು ಬೋಣಿನ ನಿನ್ನ ಇನ್ ಬೋಣಿ ಆಗಿಲ್ವಾ? ಇದೇ ಸರ್ ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎಡಬುದ್ರು ಅನ್ನಂಗಾಯ್ತಲ್ಲ. ಈ ಭವಿಷ್ಯ ಚೆನ್ನಾಗಿಲ್ಲ ಸ್ವಾಮಿ, ನಿಜವಾಗ್ಲೂ ಹೇಳ್ತೀನಿ. ನೇಣು ಹಾಕೊಂಬಿಡಿ, ಒಳ್ಳೇದಾಗುತ್ತೆ. ನಾನು ರಕ್ಷಿತಾ ಫಸ್ಟ್, ಗಿಲ್ಲಿ ಸೆಕೆಂಡ್ ಅಂತ ಹೇಳಿರೋದು. ಅಂತ ಹೇಳ್ತಾ ಇದ್ದಾರೆ ಲೇಡಿ ವಿನ್ನರ್. ಅದೇ ರಕ್ಷಿತಾ ಇಲ್ಲ ಅಶ್ವಿನಿ ಗೌಡ ಫಸ್ಟ್ ಬರ್ತಾರೆ ಸರ್, ಗಿಲ್ಲಿ ಸೆಕೆಂಡ್ ಬರ್ತಾನೆ ಸರ್. ಇದು ನಿಮ್ ಭವಿಷ್ಯನ ಸರ್? ನನ್ ಭವಿಷ್ಯ ಅಲ್ಲ ಸರ್, ಭವಿಷ್ಯಕ್ಕಿಂತ ಮುಂಚೆ ನಾನು ಹೇಳಿದ್ದು ಸರ್. ಬೇಕಾದ್ರೆ ನಾನು ಅವ್ರ ಡೇಟ್ ಗಿಂತ ಮುಂಚೆ ನಾನು ತೋರಿಸ್ತೀನಿ ಸರ್. ಮುಂಚೆ ನಾನ್ ಫಸ್ಟ್ ಹೇಳಿರೋದು ಸರ್. ಲೇಡೀಸ್ ಗೆಲ್ಬಹುದಾ ಸರ್? ಲೇಡೀಸೇ ಗೆಲ್ಲೋದು. ಅವ್ರಿಬ್ರಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಇಬ್ರಲ್ಲಿ ಒಬ್ಬರೇ ಗೆಲ್ಲೋದು ಸರ್. ಕಾವ್ಯಕ್ಕೆ ಚಾನ್ಸ್ ಇಲ್ಲ ಸರ್? ಕಾವ್ಯ ಏನ್ ಮಾಡ್ತಾನೆ ಇಲ್ಲ, ಬರೀ ಅವ್ನ ಜೊತೆ ಇದ್ದಾಳೆ ಅಷ್ಟೇ ಸರ್. ಏನ್ ಮಾಡ್ತಾ ಇದ್ದಾಳೆ? ಅದಕ್ಕಿಂತ ರಾಶಿಕಾರ ಸ್ವಲ್ಪ ಜಗಳ ಪಗಳ ಕಿರಿಕು ಆಳು ಮೂಡು ಮಾಡ್ತಾ ಇದ್ದಾಳೆ. ಕಾವ್ಯ ಅಷ್ಟೊಂದು ಮಾಡ್ತಾ ಇಲ್ಲ. ಸ್ಪಂದನ ಬಂದು ಫುಲ್ ಇನ್ನೋಸೆಂಟ್ ಆಗಿ ಡೀಸೆಂಟ್ ಆಗಿದ್ದಾರೆ. ಬಟ್ ಈಗ ಏನಾಗಿದೆ ಹೊರಗಡೆ ಗಿಲ್ಲಿನೇ ಗೆಲ್ಲೋದು ಅಂತ ಅನ್ಕೊಂಡಿದಾರೆಲ್ಲ. ಸೊ ಜನ ಹಂಗ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ಆದ್ರೆ ನನಗೆ ಅವ್ನ್ ಗೆಲ್ಬಾರ್ದು, ಅವ್ನ್ ಸೆಕೆಂಡೇ ಬರಬೇಕು ಅಂತ ಆಸೆ. ಏನಕ್ಕಂದ್ರೆ ಅಷ್ಟು ತಿಕ್ಕ ಉರಿಸ್ಬಿಟ್ಟು ಅವ್ನ ಎಲ್ಲಾರ್ಗು. ಇನ್ನೊಂದು ಸರ್, ಈಗ ಜಾನ್ವಿ ಅವರು ಲಾಸ್ಟ್ ಟೈಮ್ ಹೇಳಿದ್ರು ಅವರವರ ಧಾರಾವಾಹಿ ಅವ್ರನ್ನ ಅವ್ರು ಇಟ್ಕೋತಾರೆ ಅಂತ. ಸುಳ್ಳು ಅದೆಲ್ಲ ಇನ್ಫ್ಲೂಯೆನ್ಸ್ ಸುಳ್ಳು, ಅದೆಲ್ಲ ಸುಳ್ಳು. ಹೊರಗಡೆ ಬಂದಿದ್ ನೋಡಿದ್ರೆ ಆ ರೀತಿ ಅನಿಸ್ತಾ ಇದೆ ಅಂತ ತುಂಬಾ ಜನ ಹೇಳ್ತಾ ಇದಾರೆ ಸರ್. ಮಾಡು ಒಳ್ಳೆಯವನು ಸರ್. ಅದೇ ಹೊರಗಡೆ ಬಂದಿರೋದ್ರಿಂದ ಆ ರೀತಿ ಅನಿಸ್ತಾ ಇದೆ. ಇವ್ರನ್ನ ಸ್ಪಂದನ ಉಳಿಸ್ಕೊಂಡ್ರು ಅಂತ ಅವರು ಅದೇ ಸ್ಪಂದನ ನೆಕ್ಸ್ಟ್ ವೀಕ್ ಬರ್ಬೋದಲ್ಲ, ನೆಕ್ಸ್ಟ್ ವೀಕ್ ಅವಳು ಆಚೆ ಬರ್ಬೋದಲ್ಲ. ಈ ಸ್ಟೆಪ್ ಬೈ ಸ್ಟೆಪ್ ತಾನೇ ಕಳಿಸ್ಬೇಕು. ಈಗ ಅವಳದಿಂದ ಏನೋ ಜನ ಸ್ವಲ್ಪ ಚೆನ್ನಾಗಿದ್ದಾಳೆ ಅಂತ ನೋಡ್ತಾ ಇರ್ಬೋದು, ಇವರಿಂದ ಫುಲ್ ಡಲ್ ಆಗಿರ್ಬೋದು. ಅದರಿಂದ ಒಬ್ಬೊಬ್ಬರೇ ಹಿಂಗ್ ಬರ್ತಾ ಇರ್ತಾರೆ. ನೆಕ್ಸ್ಟ್ ಸ್ಪಂದನನೇ ಬಂದ್ರು ಬರ್ಬೋದು. ನಿನ್ನದು ಕಾಮುಕ ದೃಷ್ಟಿ. ನಿನ್ನ ಮಾತನ್ನ ನಾನು ಒಪ್ಪುವುದಿಲ್ಲ ತಮ್ಮ. ಹೌದು, ಅವನು ಹೇಗೆ ಆಸಾಮಿ? ಗಂಡ್ಸ್ಗೆ ಗಂಡ್ಸು ಅಲ್ಲ, ಹೆಂಗ್ಸ್ಗೆ ಹೆಂಗ್ಸು ಅಲ್ಲ. ಕೇರ್ ಆಫ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಬೆಲ್ ಬಟನ್ ಒತ್ತಿ ನನಗೆ ಸಪೋರ್ಟ್ ಮಾಡಿ. ಕೇರ್ ಆಫ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.